ಚಿಲ್ಕರದ್ದು ಸೂರಾಕ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಿಲ್ಲ, ಇವಾಗ ಸೀಸನ್ ಅಲ್ವಾ, ಅವರೆಕಾಳು ಸೀಸನು. ನಮ್ಮ ಮನೇಲಿ ಯೂಶ್ವಲಿ ಅವರೆಕಾಳು ಸೀಸನಲ್ಲಿ 1 ಟೈಮ್ ಅಥವಾ 2 ಟೈಮ್ ಚಿಲ್ಕವರೆನ ಬಳಸಿ ಕೈಮಾ ಅಥವಾ ಮೊಟ್ಟೆ ಸಾರು ಈ ಥರ ಮಾಡೋದಂತೂ ಸಹಜ. ಹಾಗಾಗಿ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆಂದರೆ ನಾವು ಅವರೆಕಾಳು ಜಾಸ್ತಿ ತಿನ್ನಲೇ ಇಲ್ಲ ಈ ವರ್ಷ. ತುಂಬ ರೇಟ್ ಆಯಿತು, ತುಂಬ ಏನು ಮಾಲು ಸೈಜ್ಗೆ ಬರಲಿಲ್ಲ, ಹಾಗಾಗಿ ತರೋಕ್ಕೆ ಹೋಗಿರಲಿಲ್ಲ. ನೆನ್ನೆ ಹಸಿ ಅವರೆಕಾಯಿ ತೊಗೊಂಬಂದಿದ್ದೆ, ಸೊಗಡ ಅವರೆಕಾಯಿ. ಅದಕ್ಕೆ ದೇವರಾಜು ಬೆಳಗ್ಗೆನೇ ಹೋಗಿ ಕೈಮಾ ಓಡಿಸ್ಕೊಂಡು ಬಂದಿದ್ದಾರೆ. ಕೈಮಾ ಚಿಲ್ಕವರೆ ಸಾರು ಮಾಡು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ನಾಟಿ ಸ್ಟೈಲಲ್ಲಿ. ನಮ್ಮ ಮನೇಲಿ ಕೈಮಾ ಉಂಡೆ, ಅದರಲ್ಲಿ ಚಿಟ್ಟೆ ಬೇರೆ ಟಾರ್ಚರ್, ನನಗೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಅದನ್ನು ಬಳಸಿ ನಾನು ಕೈಮಾ ಉಂಡೆ ಸಾರನ್ನ ಹೇಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು. ನಮ್ಮ ಮನೇಲಿ ಯೂಶ್ವಲಿ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ತಿಂತಾರೆ. ಹಾಗಾಗಿ ನಿಮ್ಗಳಿಗೂ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆಲ್ಲ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಆಗಿರುತ್ತೆ, ಹಾಗೆಯೇ ಸಾಂಬಾರು ಸೊಪ್ಪು, ಪುದೀನ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಚಿಲ್ಕವರೆಕಾಳು ನೆನೆ ಹಾಕಿದ್ದೀನಿ. ಫ್ರಿಜ್ಜಿಂದ ತೆಗೆದುಬಿಟ್ಟು ಅದಕ್ಕೊಂಚೂರು ಬೆಚ್ಚಗಿನ ನೀರಿಗೆ ಹಾಕಿದ್ದೀನಿ. ಈಗ ಅಮ್ಮನ ಮನೆ ಹತ್ರ ಹೋಗಿ ಚಿಲ್ಕಿಸ್ಕೊಂಬಂದುಬಿಡ್ತೀನಿ ಕಾಳನ್ನ. ಫ್ರೆಶ್ ಅವರೆಕಾಳಲ್ಲಿ ಮಾಡೋದು, ಚಿಲ್ಕವರೆಕಾಳಲ್ಲಿ ಮಾಡಿದ್ರೆ ಮಾತ್ರನೇ ರುಚಿ ಬರೋದು. ಸ್ವಲ್ಪ ಅದೇ ಕೈಮಕ್ಕೆ ತಗೊಂಡಿರೋ ಮಟನ್ ತಗೊಂಡು ಮುಳೆ ಮಿಕ್ಕುತ್ತಲ್ಲ, ಅದನ್ನು ತಂದಿರೋದು ಒಗ್ಗರಣೆಗೆ ಲಾಸ್ಟಿಗೆ. ಕೈಮಾ ನಮ್ಮ ಕಡೆ ಈಗ ಮಟನ್ 700-750 ರೂಪಾಯಿ ಆಗಿದೆ. ನಿಮ್ಮೂರುಗಳಲ್ಲಿ ಎಷ್ಟು ಮಟನ್ ರೇಟ್ ಅಂತ ಕಾಮೆಂಟ್ ಮಾಡಿ ಆಯಿತಾ. ಚಿಲ್ಕವರೆಕಾಳೆಲ್ಲ ಚಿಲ್ಕಿಸ್ಕೊಂಡು ಬಂದಿದ್ದೀನಿ. ಕೈಮಾನ ತರ್ತಿದ್ದಂಗೆ ತೊಳೆದು ಸೋರಾಕ್ಬಿಟ್ಟಿದೆ, ಚೆನ್ನಾಗಿ ನೀರು ಸೋರ್ಕೊಳ್ಳಿ ಅಂದ್ಬಿಟ್ಟು. ಈಗ ಹೇಗೆ ಮಾಡೋದು ನೋಡೋಣ ಒಂದು ಕಡೆಯಿಂದ. ಇಲ್ಲಿ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ನಾನು 3/4 kg ಕೈಮಕ್ಕೆ ಒಂದು 5 ಈರುಳ್ಳಿ ಹಾಕ್ತೀನಿ. ಅಂದರೆ ನಾಳೆಗೂ ಸೇರಿಸಿ ಮಾಡ್ಕೋತಾ ಇರೋದು, ದೋಸೆಗೆ ಹಾಕ್ತೀನಿ, ಅದಕ್ಕೋಸ್ಕರ 5 ಈರುಳ್ಳಿ ಹಾಕ್ತೀನಿ. ಆಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು, ಪುದೀನ, ಏಲಕ್ಕಿ. ಈಗ ಚಕ್ಕೆ, ಲವಂಗ, ಮೆಣಸು 3 ಹಾಕೋತೀನಿ. ಇದು ನಾನು ಬರೀ ಕೈಮಾ ಸಾರಿಗೆ ಹಾಕೋತಾ ಇರೋದು, ಕೈಮಾಗೆ ಸಪ್ರೇಟ್ ಹಾಕೊತೀನಿ. ಹಸಿರು ಮೆಣಸಿಕಾಯಿ, ಅರಿಶಿನ, ಮೊದಲಿಗೆ ಮಟನ್ ಅದೇ ಕೈಮಕ್ಕೆ ತಗೊಂಡು ಮಿಕ್ಕಿರೋಂಥ ಮೂಳೆಗಳಿದೆಯಲ್ಲ, ಅದನ್ನ ಒಗ್ಗರಣೆಗೆ ಹಾಕ್ಬಿಡೋಣ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ, ಅವು ಕೈಮಾ ಕಲಿಸ್ಕೊಳ್ಳೋಕೆ ಸರಿ ಹೋಗುತ್ತೆ. ಈಗ ಎಣ್ಣೆ ಬಿಟ್ಬಿಡೋಣ. ಇದನ್ನು ಆದಷ್ಟು ಶೇರ್ ಮಾಡಿ. ಬಿಗಿನರ್ಸ್ಗಳು ಕೈಮಾ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ, ಅಂಥವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಕೈಮಾ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಮಾಡೋಕ್ಕೆ ಬರಲ್ಲಲ್ವಾ, ಅಂಥವ್ರಿಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಆಯಿತಾ. ಎಣ್ಣೆ ಬಿಟ್ಟಿದ್ದೀನಿ. ಚರ್ಬಿ ಹಾಕಿಸ್ಕೊಂಬಂದಿರೋ ದೇವರಾಜು, ಕೈಮಾ ಕೊಡಿಸ್ಬಿಟ್ಟಿದ್ದಾರೆ ಚರ್ಬಿನ. ಹಾಗೆ ಏನೆಲ್ಲ ಹಾಕ್ತೀನಿ ಅದನ್ನೆಲ್ಲ ನೀವು ನೋಡ್ಬೋದು. ಎಣ್ಣೆ ಕಾದಿರೋದಕ್ಕೆ ಒಂದು ಅರ್ಧ ಕಟ್ ಮೆಂತ್ಯ, ಒಂದು 1/4 ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. 2 ಒಟ್ಟಿಗೆ ಹಾಕ್ತೀನಿ. ಈಗ ಮೆಂತ್ಯ ಸೊಪ್ಪು ಫ್ರೈ ಆಗೋದ್ರಲ್ಲಿ ಈರುಳ್ಳಿ ಮಸಾಲ ರುಬ್ಬಿದ್ದೀನಿ ಅಲ್ವಾ, ಅದಕ್ಕೆ ಸಾಂಬಾರಿಗೆ ಬೇಕಾದಷ್ಟು ಖಾರದ ಪುಡಿನೂ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಖಾರದ ಪುಡಿ ಹಾಕಿ ರುಬ್ಕೊಂಡೆ. ಮೆಂತ್ಯ ಸೊಪ್ಪು ಚೆನ್ನಾಗಿ, ಮೆಂತ್ಯ ಸೊಪ್ಪು ಪಾಲಕು ಫ್ರೈ ಆಗಿದೆ. ಈಗ ಅದಕ್ಕೆ ರುಬ್ಬಿರೋಂಥ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಅರಳುಪ್ಪು ಕೂಡ ಮಸಾಲೆ ಮೇಲೆ ಹಾಕ್ಬಿಟ್ಟು ತಂದಿಟ್ಟಿರೋಂಥ ಮಟನ್ ಪೀಸಸ್ಗಳನ್ನ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಅದು ಉಪ್ಪು ಮತ್ತು ಮಸಾಲೆಯಲ್ಲಿ ನೀರು ಬಿಟ್ಟು ಸುಂಡುತ್ತೆ ಚೆನ್ನಾಗಿ. ಅಷ್ಟರಲ್ಲಿ ಕೈಮುಕ್ ರುಬ್ಕೊಳ್ಳೋಣ ಬನ್ನಿ. ಮತ್ತು ಅದೇ ಜಾರಿ ಕೈಮಾ ರುಬ್ಕೊಂಡ್ಬಿಡೋಣ. ಕೈಮುಕ್ ಇದು ರುಬ್ಕೋತಾ ಇರೋದು. ನಾನು ಚಿಕ್ಕೋಳು ತುಂಬ ಕಾಯಿ ತಗೊಂಡಿದ್ದೀನಿ. ಖಾರ ಪುಡಿ, ಈರುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಇಷ್ಟೇ. ಇಷ್ಟು ರುಬ್ಕೊಂಡ್ಬಿಡೋಣ. ಕೈಮಾ 1 kg, ಅದಕ್ಕೆ ತಕ್ಕನಾಗಿ ನಾನು ಮಸಾಲೆ ಹಾಕಿರೋದು. ಈಗ ರುಬ್ಬಿರೋ ಮಸಾಲೆ ಜೊತೆಗೆ ಕಡಲೆ ಪುಡಿ ನೋಡ್ಕೊಂಡು ಹಾಕೋಣ.
ಕಡಲೆಹಿಟ್ಟಲ್ಲಿ ಹಾಕೋತಿರೋದು. ನಾನು ಹೆಚ್ಚು ಕಮ್ಮಿ ಒಂದು 200 ಗ್ರಾಮ್ ಕಡಲೆನ ಪೌಡ್ರ್ ಮಾಡಿದ್ದೀನಿ. ಒಂದು ನಾಟಿ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತೀಗ ಅದೇ ಜಾರಿ ನಾನು ಕೈಮಾ ಹಾಕೋತಾ ಇದ್ದೀನಿ. ಕೈಮಾ ತಕ್ಕಂತ ರುಬ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಕೈಮಾ ರುಬ್ಕೊಳ್ಳಿ, ಕ್ವಾಂಟಿಟಿ ತಕ್ಕಂಗೆ. ಈಗ ರುಬ್ಬಿರೋಂಥ ಕೈಮಾನ ಕಡಲೆ ಹಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೊಸ್ದಾಗಿ ಕಲಿಯೋಂಥವ್ರಿಗೂ ಈಸಿಯಾಗಿ ಮಾಡ್ಕೋಬೋದು, ಕನ್ಫ್ಯೂಷನ್ಸ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮಾಡೋ ಮೆಥಡನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಶೇರ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಕಲಸಿದಾಯಿತು, ಉಂಡೆ ಕಟ್ಟೋಣ. ಅಷ್ಟೊತ್ತಿಗೆ ಸ್ವಲ್ಪ ಅದು ಮಸಾಲೆ ಎಲ್ಲ ಇಳ್ಕೊಳ್ಳಿ. ಅಷ್ಟರಲ್ಲಿ ಸಾಂಬಾರಿಗೆ ಕಾಯಿ ರುಬ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ, 1.5 ಟೊಮೆಟೊ, ಸ್ವಲ್ಪ ಕಡಲೆಪುಡಿ, ಏನು ಪೌಡ್ರ್ ಮಾಡಿ ಇಟ್ಟಿದ್ದೆ ಅಲ್ವ, ಇನ್ನೊಂದಿಷ್ಟು ಇಟ್ಟಿದ್ದೀನಿ ಸಾರಿಗೆ ಅಂತ, ಅದರಲ್ಲೇ 1-1.5 ಸ್ಪೂನಷ್ಟು ಕಡಲೆಪುಡಿನ ಹಾಕ್ಕೊಂಡು ರುಬ್ಕೊಳ್ತೀನಿ. ಗಸಗಸೆ ಬೇಕಾದ್ರೂ ಬಳಸ್ಬೋದು. ಕೈ ಮುಖಕ್ಕೆ ಮಿಕ್ಕಿರೋ ಕಡಲೆಪುಡಿ ಇತ್ತಲ್ಲ, ಅದರಲ್ಲಿ 1-2 ಸ್ಪೂನಷ್ಟು ಕಡಲೆಪುಡಿ. ನಾನು ಈರುಳ್ಳಿ ಮಸಾಲೆ ಚೆನ್ನಾಗಿ ಹುರಿದು ಸ್ವಲ್ಪ ನೀರು ಹಾಕಿ ಕೂಡ ಇಟ್ಟಿದ್ದೆ ಮಟನ್ ಬೇಯಲಿ ಅಂತ. ಕುಕ್ಕರ್ಗೆ ಹಾಕ್ತಾಯಿಲ್ಲ, ಸ್ವಲ್ಪನೇ ಅಲ್ವಾ ಪೀಸ್ ಇರೋದು. ಮಧ್ಯಾಹ್ನ ಸಂಜೆ ಬೇಯಿಸೋದ್ರೊಳಗಡೆ ಮಟನ್ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಖಾರದ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿಟ್ರೆ ಚೆನ್ನಾಗಿ ಖಾರ ಉಪ್ಪು ಎಳ್ಕೊಳ್ಳುತ್ತೆ. ಚೆನ್ನಾಗಿ ಕುದೀತಾ ಇದೆ, ಇಲ್ಲೇ ನೋಡ್ತಾ ಇರ್ಬೋದು ನೀವು. ಒಂದು 20 ನಿಮಿಷದ ಮೇಲೇ ಈರುಳ್ಳಿ ಮಸಾಲೆಲ್ಲೇ ಫ್ರೈ ಮಾಡಿದ್ದೀನಿ ಮಟನನ್ನು. ಈಗ ನಾನು ಇನ್ನೇನು ಕೈಮಾ ಉಂಡೆ ಹಾಕೋ ಅಂದರೆ ಕಾಯಿ ನೀರು ಹಾಕ್ತೀನಿ ಅಲ್ವಾ, ಆ ಟೈಮ್ಗೆನೇ ನಾನು ಚಿಲ್ಕವರೆ ಕಾಳನ್ನ ಫಸ್ಟಿಗೆ ಹಾಕ್ಬಿಡ್ತೀನಿ. ಏಕೆಂದರೆ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಮಟನ್ ಜೊತೆಗೆ, ಈರುಳ್ಳಿ ಮಸಾಲೆ ಜೊತೆಗೆ ಅಂದ್ಬಿಟ್ಟು. ಆಮೇಲೆ ಓಪನ್ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ಮಟನ್ ಜಾಸ್ತಿ ಇದ್ದರೆ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಮಟನ್ ಕೂಗಿಸಿ ಆಮೇಲಿಂದ ಬೇಕಾದ್ರೆ ಹೆಚ್ಚಿಸ್ಕೋಬೋದು. ನಾನು ಚಿಲ್ಕೊರೆ ಕಾಳು ಹಾಕಿ ಒಂದು 5 ನಿಮಿಷ ಆದಮೇಲೆ ಕಾಯಿ ನೀರು ಮಸಾಲಾನ ಹಾಕ್ತಾಯಿದ್ದೀನಿ. ಕಾಯಿ ಹಾಕಿದ್ಮೇಲೆ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮೀಡಿಯಮ್ ಆಗಿ ಕೈಮಾ ಉಂಡೆ ಎಲ್ಲ ಬೇಯೋ ಅಷ್ಟು ನೀರು ಹಾಕಿದ್ದೀನಿ. ಈಗ ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಯೋಕೆ ಇಟ್ಬಿಟ್ಟು ಕೈಮಾ ಕಟ್ಕೊಳ್ಳೋಣ ಬನ್ನಿ. ಈಗ ಚಿಟ್ಟೆ ನೋಡಿ ಎಷ್ಟು ಮಾತಾಡ್ತಾಳೆ ಅಂತ. ಇರಲಿ, ಈಗ ಕೈಮಾ ಉಂಡೆ ಎಲ್ಲ ಕಟ್ಟಿದ್ದಾಯಿತು. 1 kgಗೆ ಹೆಚ್ಚು ಕಮ್ಮಿ ಒಂದು 40 ಉಂಡೆ ಆಗಿದ್ವು. ಈಗ ಚೆನ್ನಾಗಿ ಸಾಂಬಾರು ಕುದಿ ಬಂದಿದೆ. ಈಗ ಕೈಮಾ ಉಂಡೆ ಬಿಡೋದ್ರಿಂದ ಕೈಮಾ ಬೇಯೋದ್ರಲ್ಲಿ ಕಾಯಿ ನೀರು, ಕೈಮಾ, ಚಿಲ್ಕವರೆ ಕಾಳು ಎಲ್ಲ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ. ಸಾಂಬಾರು ಹದವಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಕೈಮಾ ಉಂಡೆ ಹಾಕಿ ತಟ್ಟೆನ ಉಲ್ಟಾ ದಬಾಕ್ಬಿಟ್ಟು ಬಿಟ್ಬಿಟ್ರೆ ಒಂದು 1/4 ಗಂಟೆಲೆಲ್ಲ ಕೈಮಾ ಉಂಡೆ ಬೆಂದು ಮೇಲ್ಗಡೆ ತೇಲಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಕೈಮಾ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ಕೈಮಾ ಹಾಕ್ತಿದ್ದಂಗೆ ಸೌಟ್ ಹಾಕಬಾರ್ದು, ಒಡೆದೋಗ್ಬಿಡುತ್ತೆ ಕೈಮಾ. ಕೈಮಾ ಉಂಡೆ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಈ ಥರ ನೋಡ್ತಾ ಇದ್ದೀರಲ್ಲ, ಈ ಹದದಲ್ಲಿ ಬಂದು ತೇಲ್ತಾ ಇರುತ್ತೆ ಗಟ್ಟಿಯಾಗಿ. ಈಗ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ ಊಟ ಮಾಡಲಿಕ್ಕೆ. ನೀವುಗಳು ಸಹ ಒಮ್ಮೆ ಈಗ ಅವರೆಕಾಳು ಮುಗಿಯೋದ್ರಲ್ಲಿ ಚಿಲ್ಕವರೆ ಕೈಮಾನ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಸಕ್ಕತ್ತಾಗಿತ್ತು ಕೂಡ. ಚಿಲ್ಕವರೆ ಕೈಮಾ ಸಾರು ರೆಡಿ ಆಯಿತು. ಬನ್ನಿ ಈಗ ಸರ್ವ್ ಮಾಡಿಬಿಡೋಣ. ಫ್ರೆಂಡ್ಸ್, ಫೈನಲಿ ಚಿಲ್ಕವರೆ ಕೈಮಾ ಸಾಂಬಾರು ರೆಸಿಪಿ ಶೇರ್ ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ, ನಾಟಿ ಸ್ಟೈಲಲ್ಲಿ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ.
ಅದ್ವಾಗಿ ಬಂದಿದೆ. ಸಾರು ಕೂಡ ಸಕ್ಕತ್ತಾಗಿದೆ. ಸ್ವಲ್ಪ ನಾವು ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಒಮ್ಮೆ ಈ ಚಿಲ್ಕವರೆ ಕೈಮಾ ಸಾರು ಮಾಡ್ತೀರಲ್ವಾ, ನನ್ನ ಫೇವ್ರೇಟ್ ಆಯಿತಾ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೋ ಅಥವಾ ಬ್ಲಾಗ್ಸ್ ಒಂದಿಗೋ ಸಿಗೋಣ. ದೇವ್ರದ್ದು ಸಾಂಬಾರು ಹೇಗಿದೆ? ಚೆನ್ನಾಗಿದೆ ಅಂತ. ಬಾಯ್ ಬಾಯ್.